ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ತ್ರೇತಾಯುಗದಲ್ಲಿ ನಡೆದಂತಹ ರಾಮಾಯಣದ ವಿಚಾರಗಳು, ಕಥೆಗಳು ನಾವು ಮೆಲುಕು ಹಾಕುವಾಗ, ರಾಮಾಯಣ ನಡೆಯುವಾಗ ಬಹಳಷ್ಟು ಕಥೆಗಳು ಇವತ್ತಿಗೂ ನಮಗೆ ತಿಳಿದಿಲ್ಲ. ಅಂತಹ ಕಥೆಗಳಲ್ಲಿ ಒಂದು ಸುಂದರವಾದಂತಹ ಕಥೆಯನ್ನ ಇವತ್ತು ನಾನು ನಿಮಗೆಲ್ಲರಿಗೂ ಹೇಳುತ್ತೇನೆ. ನಳ ಮತ್ತು ನೀಳ ಎಂಬತಕ್ಕಂಥ ಇಬ್ಬರು ವಾನರರು ಕಪಿಸೇನೆಯಲ್ಲಿ ಇದ್ದಂಥವರು. ನಳನು ವಿಶ್ವಕರ್ಮನ ಪುತ್ರ, ನೀಳನು ವಾಯುದೇವರ ಪುತ್ರ. ಇಬ್ಬರೂ ಚಿಕ್ಕಂದಿನಿಂದಲೇ, ಬಾಲ್ಯದಿಂದಲೇ ಸ್ನೇಹಿತರಾಗಿ ಜೀವನವನ್ನು ಕಳೀತಿದ್ರು. ಈ ಮಕ್ಕಳಾಗಿ ಜೀವನವನ್ನು ನಡೆಸುವಾಗ ತುಂಟಾಟ ಬಹಳ ಇತ್ತು. ಆ ಕಪಿ ಬುದ್ಧಿ ಇದ್ದುದರಿಂದ ತುಂಟಾಟಗಳು ಸ್ವಲ್ಪ ಬಹಳಷ್ಟವೇ ಇತ್ತು. ಅಕ್ಕಪಕ್ಕದಲ್ಲಿದ್ದಂತಹ ಆಶ್ರಮಗಳಿಗೆ ಇಬ್ಬರು ಹೊಕ್ಕಿ ಪ್ರತಿನಿತ್ಯದ ಆಟ, ದೇವರ ವಿಗ್ರಹಗಳು, ಸಾಲಿಗ್ರಾಮದ ಕಲ್ಲುಗಳನ್ನೆಲ್ಲವನ್ನು ಎತ್ತುಕೊಂಡು ಬಂದು ಅಕ್ಕಪಕ್ಕದಲ್ಲಿದ್ದಂತಹ ನದಿಗಳಲ್ಲಿ ಎಸೆಯೋದು. ಈ ಋಷಿ ಮುನಿಗಳು ತಮ್ಮ ಧ್ಯಾನದಿಂದ ಹೊರಗೆ ಬಂದು ಪೂಜೆಯನ್ನು ಮಾಡುವಾಗ ನೋಡಿದರೆ ಅಲ್ಲಿ ಸಾಲಿಗ್ರಾಮವೂ ಇಲ್ಲ, ಭಗವಂತನ ವಿಗ್ರಹವೂ ಇಲ್ಲ ಎಂದು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಈ ಇಬ್ಬರರ ತುಂಟಾಟಗಳನ್ನು ನೋಡಿ ತಾವು ನದಿಗಳಲ್ಲಿ ಹಾರಿ ಒಳಗೆ ಹೋಗಿ ಹುಡುಕಿಕೊಂಡು ಆ ಲಿಂಗ, ಸಾಲಿಗ್ರಾಮಗಳನ್ನ, ದೇವರ ವಿಗ್ರಹಗಳನ್ನೆಲ್ಲವನ್ನು ಎತ್ತುಕೊಂಡು ಪ್ರತಿನಿತ್ಯ ಬಂದು ಪೂಜೆಯನ್ನು ಮಾಡುವಂತಹ ವಾಡಿಕೆಯೇ ಆಗೋಯ್ತು. ಅದೊಂದು ದಿನ ಈ ಋಷಿಗಳಿಗೆ ಬಹಳ ಕಷ್ಟವಾಯಿತು, ಸುಸ್ತಾಯಿತು. ಈ ಹುಡುಗಾಟಿಕೆಯನ್ನು ಎಷ್ಟು ದಿನದವರೆಗೂ ತಡೆಯೋದು? ಇವರಿಗೆ ಶಾಪವನ್ನು ನೀಡಬೇಕೆಂದು ಯೋಚಿಸಿದಾಗ ಮನಸ್ಸಿಗೆ ಇನ್ನೊಂದು ವಿಚಾರ ಬಂತು. ಇವರಿಂದ ಮುಂದೆ ದೊಡ್ಡ ದೊಡ್ಡ ಕಾರ್ಯಗಳು ನಡೆಯೋದುಂಟು. ಅದಕ್ಕೆ ಅನುಕೂಲವಾಗುವ ಹಾಗೆ ನಾನು ಶಾಪವನ್ನು ಕೊಟ್ಟರೆ ನನಗೂ ಅನುಕೂಲವಾಗ್ತದೆ. ಮುಂದೆ ಇವರಿಗೆ ಸಿಕ್ಕಿರ್ತಕ್ಕಂಥ ಶಾಪ ವರವಾಗಿ ಪರಿವರ್ತನೆಯಾಗ್ತದೆ ಎಂಬುದಾಗಿ ಆ ಋಷಿಗಳು ಈ ಇಬ್ಬರು ಹುಡುಗರಿಗೆ, ನಳನಿಗೆ ಮತ್ತು ನೀಳನಿಗೆ, ನೀವು ಏನನ್ನು ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಎಸೆದರೂ ಅದು ಅಲ್ಲೇ ತೇಲಾಡ್ತಿರ್ಲಿ ಎಂಬುದಾಗಿ ಶಾಪವನ್ನು ನೀಡುತ್ತಾರೆ. ಹಾಗೆ ಮಾಡಿದಾಗ ಈ ಮಕ್ಕಳು ಮತ್ತೆ ಹೋಗಿ ಎಸೆದರೆ ಅವರಿಗೆ ಎತ್ತುಕೊಂಡು ಬರಲಿಕ್ಕೆ ಅನುಕೂಲವಾಗ್ತದೆ. ಈ ಶಾಪವನ್ನು ಪಡೆದಂತಹ ನಳನೀಳರು ಮುಂದೆ ವಿಶ್ವಕರ್ಮನ ಪುತ್ರನಾದಂತಹ ನಳ ಆ ದಾರಿಯನ್ನು ಮಾಡಲಿಕ್ಕೆ, ಭಾರತದಿಂದ ಲಂಕೆಗೆ ಸೇತುವೆಯನ್ನು ಕಟ್ಟಲಿಕ್ಕೆ ಅನುಕೂಲವಾಯಿತು. ಪ್ರಭು ಶ್ರೀರಾಮಚಂದ್ರ ದೇವರು ಸಮುದ್ರರಾಯನಲ್ಲಿ ದಾರಿಯನ್ನು ಮಾಡಿಕೊಡ್ಬೇಕು, ನನ್ನ ಈ ಸೈನ್ಯವನ್ನು ಕರೆದುಕೊಂಡು ನಾನು ಲಂಕೆಗೆ ಹೋಗಬೇಕೆಂದ ಕ್ಷಣ ಸಮುದ್ರರಾಯನು ಸಮುದ್ರದ ಮಧ್ಯದಲ್ಲಿ ನೀರು ಹರಿಯೋದು ಸರಿಯೋ ಹಾಗೆ ದಾರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅದಕ್ಕೆ ಇನ್ನೊಂದು ಉಪಾಯ ಉಂಟು. ನಿಮ್ಮಲ್ಲೇ ಇರತಕ್ಕಂತಹ ನಳನೀಳರಿಗೆ ಇಬ್ಬರಿಗೂ ಶಾಪ ಇದ್ದಿದ್ದರಿಂದ ಅವರು ಕಲ್ಲುಗಳನ್ನ, ತಮ್ಮ ಹೆಸರು, ಭಗವಂತನ ಹೆಸರು ಶ್ರೀರಾಮ ಎಂಬುದಾಗಿ ಹೆಸರನ್ನು ಬರೆದು ಆ ನನ್ನ ನೀರಲ್ಲಿ ಬಿಡುವುದರಿಂದ ಆ ಶಾಪದಿಂದ ಮತ್ತು ಭಗವಂತನ ಹೆಸರು ಅಲ್ಲಿ ಇದ್ದಿದ್ದರಿಂದ ಆ ಕಲ್ಲುಗಳು ತೇಲಾಡ್ಲಿಕ್ಕೆ ಶುರುವಾಗ್ತವೆ. ಇದು ಆಗ್ತದೆ ಎಂಬುದಾಗಿ ತಿಳಿಸಿದಾಗ ಪ್ರಭು ಶ್ರೀರಾಮಚಂದ್ರ ದೇವರು ನಳ ಮತ್ತು ನೀಳನ ಸಹಾಯದಿಂದ ಸಮುದ್ರಕ್ಕೆ ಭಾರತದಿಂದ ಈ ಧನುಷ್ಕೋಡಿಯಿಂದ ಲಂಕೆಯವರೆಗೂ ದೃಢವಾದಂತಹ, ಶಕ್ತಿಯುತವಾದಂತಹ, ಎಲ್ಲ ಭಾರವನ್ನು ತಡೆಯುವಂತಹ ಉತ್ತಮವಾದಂತಹ ಸೇತುವೆಯನ್ನ ಕಟ್ಟಿಸಿದರು.